ಈ ಮರ 60ರಿಂದ 70 ವರ್ಷದ ಹಳೆ ಮರ. 7 ವರ್ಷದಿಂದ 8 ವರ್ಷ ಹಿಂದೆಯೇ ಒಂದು ಕಾಪರ್ ಮಳೆನ ಹಾಕಿದ್ವಿ. ವಿಡಿಯೋದಲ್ಲಿ ನೋಡ್ಬೋದು, ನೀವು ಕಾಣಿಸ್ತಾ ಇದೆ. ಸೊ ಇವತ್ತು ಒಂದು ಎಸ್ ಮಳೆ ಯೂಸ್ ಮಾಡಿಕೊಂಡು ಈ ಥರದ್ದೊಂದು ಕಾಪರ್ ಮಳೆ. ಸುಮಾರು ಇದು 60ರಿಂದ 70 ವರ್ಷದ ಹಳೆಯ ಮರ ನೋಡ್ಬೋದು ನೀವು. ಇಷ್ಟು 1 ಇಂಚು ಅಥವಾ 2 ಇಂಚು ಒಳಗಡೆ ಹೋದ್ಮೇಲೆ ಈ ಥರ ಎಸ್ ಮಳೆನ ಇದನ್ನು ಹೊರಗಡೆ ತಕ್ಕೊಂಬಿಡ್ಬೇಕು. ತಕ್ಕೊಂಡಾದ ನಂತರ ನೀವೆಲ್ಲಿ ಇದು ಹೋಲ್ ಮಾಡ್ಕೊಂಡಿರ್ತೀರೋ ಅದನ್ನು. ಎಲ್ಲ ರೈತರಿಗೂ ನಮಸ್ಕಾರ. ಎಲ್ಲ ರೈತರಿಗೂ ಏನು ಪ್ರಾಬ್ಲಮ್ ಆಗ್ತಿದೆ ಅಂದರೆ, ಈಗ 40ರಿಂದ 50 ವರ್ಷ ಆದ ಗಿಡಗಳಲ್ಲಿ ಏನಾಗುತ್ತೆ ಅಂದರೆ, ಈ ಕಾಪರ್ ಮಳೆ ಒಳಗಡೆ ಹೊಡಿಬೇಕಾದ್ರೆ ಅವರಿಗೆ ಇದು ಬೆಂಡ್ ಆಗ್ತಕ್ಕಂಥ ಸಮಸ್ಯೆನ ತುಂಬ ರೈತರು ಫೋನ್ ಮಾಡಿ ಕೇಳ್ತಾಯಿದ್ರು. ಸೊ ಅದನ್ನು ನಾವು ಇವತ್ತು ಸ್ವಲ್ಪ ಈಸಿ ಮಾಡಲಿಕ್ಕೆ ಕೆಲವೊಬ್ಬರು ಡ್ರಿಲ್ ಮಾಡಬೇಕು ಮತ್ತು ಏನಾದರೂ ಬೇರೆ ಥರದ್ದು ಕೇಳ್ತಾಯಿದ್ರು. ಅವ್ರಿಗೋಸ್ಕರ ಇವತ್ತು ಏನು ಮಾಡ್ತಿದ್ದೀವಿ ಅಂದರೆ, ಈ ಥರ ಒಂದು ಎಸ್ ಮಳೆ ಸಿಗುತ್ತೆ 6 ಇಂಚಿಂದು ಅಥವಾ 5 ಇಂಚಿಂದು ಬೇಕಾದರೂ ನೀವು ಇದನ್ನು ಮಾಡ್ಕೋಬೋದು. ಇದು ಈ ಥರ ಇದೆ ಎಸ್ ಮಳೆ. ಇದನ್ನು ಯಾವ ಥರ ಹೊಡಿಬೇಕು ಅಂತ ಹೇಳ್ಬಿಟ್ಟು ಇದನ್ನ ತೋರಿಸ್ಕೊಡ್ತೇವೆ ನೋಡಿ. ಇಲ್ಲಿ ಇದನ್ನು ಒಂದು 5ರಿಂದ 6 ಅಡಿ ಮೇಲೆ ಇಲ್ಲಿ ಇಟ್ಬಿಟ್ಟು ಇದ್ರ ಸ್ಟೆಮ್ಗೆ ಫಸ್ಟಿಗೆ ಇದನ್ನು ಒಂದು ಈ ಥರ ಒಂದು ಚಿಕ್ಕದಾಗಿ ಹೋಲ್ ಫಾರ್ಮೇಷನ್ ಆಗುತ್ತೆ ನೋಡಿ. ಆವಾಗ ನೀವು ಈಸಿಯಾಗಿ ಇದನ್ನು ಇಲ್ಲಿ ಇಟ್ಬಿಟ್ಟು ಇಷ್ಟು ಸಾಕು. ಕಾಪರ್ ಮಳೆ ಸ್ವಲ್ಪ ಟಿಪ್ ಫ್ಲಾಟ್ ಆಗಿರುತ್ತೆ. ಸೊ ಈಗ ಹೋಲ್ ಮಾಡ್ಕೊಂಡಿದ್ದೀವಲ್ಲ, ಅಲ್ಲಿ ನೋಡಿ ನಿಮಗೆ ಯಾವ ಥರ ಹೋಗ್ತದೆ. ಎಷ್ಟು ಪೀಸ್ ಬೇಕಾದರೂ ನಾವು ಕಳಿಸ್ಕೊಡ್ತೀವಿ. ಒಂದು ಮರಕ್ಕೆ 2ರಂತೆ ಹಾಕ್ಕೊತ ಹೋಗ್ಬೇಕು. ಇದಕ್ಕೆ ಆಲ್ರೆಡಿ ನಾವು ಮುಂಚೆನೇ ಹಾಕಿದ್ವಿ, ಒಂದು 8 ವರ್ಷದಿಂದ ಅಲ್ಲ, ಒಂದು 8 ವರ್ಷದಿಂದ ಇದನ್ನು ಹಾಕಿದ್ವಿ. ಕಾಪರ್ ಮಳೆ ಇನ್ನೂ ತುಂಬ ಹೆಲ್ಪ್ಫುಲ್ ಆಗ್ತಾಯಿದೆ ಇದಕ್ಕೆ. ಸೊ ಇವಾಗ ನೋಡಿದ್ರಲ್ಲ ಯಾವ ರೀತಿ ಮಾಡಿದ್ರೆ ಅಂತ ಹೇಳ್ಬಿಟ್ಟು. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ.